ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನ್ರಿ. ಇವತ್ತ ಒಂದು ಸ್ಪೆಷಲ್ ವಿಡಿಯೋ ತೊಗೊಂಬಂದೇನಿ ನಮ್ಮ ಕೃಷಿಕರಿಗೆ, ಆಮೇಲೆ ಸ್ವಾವಲಂಬಿ ಕಟ್ಕೊಳ್ಳುವಂತ ಮಹಿಳೆಯರಿಗೋಸ್ಕರ. ನಾನು ಎಲ್ಲಿದ್ದೀನಿ ಅಂದ್ರೆ ಇವತ್ತ ಗದಗ ಜಿಲ್ಲಾ ಹುಲ್ಕೋಟಿ ಗ್ರಾಮದೊಳಗದೇನ್ರಿ. ಹುಲ್ಕೋಟಿ ಅಂದ ತಕ್ಷಣ ನೆನಪಾಗೋದು ನಮ್ಮ ಎಚ್ ಕೆ ಪಾಟೀಲ್ರ, ಮಾನ್ಯ ಶಾಸಕರಾದಂತಹ ಎಚ್ ಕೆ ಪಾಟೀಲ್ರವ್ರದ ನೆನಪಾಗತ್ ನಮಗ. ಇವತ್ತು ಅವ್ರ ಊರು ಅಂದ್ರೂ ಅಡ್ಡಿ ಇಲ್ಲ. ತುಂಬಾನೇ ಇಂಪ್ರೂವ್ ಮಾಡಿದ್ದಾರೆ ಹುಲ್ಕೋಟಿನ. ನಮ್ಮ ಗದಗ ಜಿಲ್ಲಾದೊಳಗನೆ ಬಹಳ ಫೇಮಸ್ ಗ್ರಾಮ ಅನ್ಬೋದ್ರಿ ಇದನ್ನ. ನಾನು ಅಲ್ಲದೇನಿ ಇವತ್ತ ಕೃಷಿ ವಿಜ್ಞಾನ ಕೇಂದ್ರ ಹುಲ್ಕೋಟಿಯಲ್ಲದೇನ್ರಿ ನಾನು. ಇದು ಈ ಕಡೆಯಿಂದ ಗದಗ ಟು ಹುಬ್ಳಿ ಹೈವೇ ರೀ. ಈ ಕಡೆ ಹೈವೇ ರೋಡಿಗೆನ ಐತ್ರಿ ಇದು. ಕೆ ಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ರೀ ಇದು ಹುಲ್ಕೋಟಿ. ಏನೇನು ಸೌಲಭ್ಯಗಳದಾವೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಪ್ರತಿಯೊಂದು ಸ್ಕಿಲ್ ಕಲಿಸ್ಕೊಡ್ತಾರೆ ರೀ ಇಲ್ಲಿ. ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತಾರೆ. ಏನು ಬಿಸ್ನೆಸ್ ಮಾಡ್ಬೇಕು, ಹೊಸ ಉದ್ದಿಮೆ ಕಟ್ಕೋಬೇಕು, ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ ಬರ್ರಿ. ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ರೀ ಇದು. ಹುಲ್ಕೋಟಿಯಲ್ಲದೇನಿ. ಇವತ್ತ ರೂಟ್ ಸೈಟ್ ಅಂದ್ರ ಹೆಣ್ಮಕ್ಳಿಗೆ ತಮ್ಮ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಕ್ಕೆ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಆಮೇಲೆ ಟೇಲರಿಂಗ್, ಹೋಮ್ ಫುಡ್ಸ್, ಏನೇನ್ ನಾವ್ ಏನ್ ಮಾಡ್ಬೋದು ಹೆಣ್ಮಕ್ಳು ಎಲ್ಲಾ ತರಬೇತಿಗಳನ್ನ ಕೊಡ್ತಾರ್ರಿ ಇವತ್ತಿಲ್ಲಿ. ಅದನ್ನು ತಿಳ್ಕೊಂಡ್ರಿ. ಆಮೇಲೆ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿ ಎಷ್ಟ್ ಹೇಳ್ತಾರ ಅದನ್ನು ತಿಳ್ಕೊಳ್ಳೋಣ್ರಿ ಬರ್ರಿ. ಇವತ್ತ ಸ್ಪೆಷಲ್ ವಿಡಿಯೋ ಅನ್ಬೋದು. ನಮ್ಮೆಲ್ಲರಿಗೆ, ಕೃಷಿಕರಿಗೆ ಆತು, ಮಹಿಳೆಯರಿಗೆ ಆತು, ಪುರುಷರಿಗೂ ಆತು, ಸ್ಪೆಷಲ್ ವಿಡಿಯೋನ ರೀ ಇದು. ಬರ್ರಿ ಇವತ್ತು ಏನೇನ್ ಐತಿ ಇವತ್ತು ಅಷ್ಟ ತಿಳ್ಕೊಳ್ಳೋಣ್ರಿ. ಆಮೇಲೆ ಒಂದೊಂದಾಗಿ ಯಾವ್ದಾವ್ದ್ರ ಬಗ್ಗೆ ನಾ ಒಂದೊಂದ ವಿಡಿಯೋ ಮಾಡ್ತಾ ಹೋಗ್ತೇನಿ. ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ. ಬರ್ರಿ. ಪ್ರತಿಯೊಂದು ಹೆಣ್ಮಗಳಿಗೂ ಏನಾದರೂ ಮಾಡ್ಬೇಕನ್ನೋ ಕನಸಿರುತ್ತೆ. ಡಿಗ್ರಿ ಮಾಡ್ಕೊಂಡಿರ್ತೀರಿ, ಆಮೇಲೆ ಡಬಲ್ ಡಿಗ್ರಿ ಮಾಡ್ಕೊಂಡಿರ್ತೀರಿ, ಮನೆಯಲ್ಲಿ ಫ್ಯಾಮ್ಲಿ ನೋಡಿಕೊಂಡು ಏನು ಕೆಲಸಕ್ಕೆ ಹೋಗೋಕ್ಕಾಗವಲ್ದು ನಮಗೆ ಅನ್ನೋವ್ರಿಗೆ, ಮನೆಯಲ್ಲೇ ಕೂತು ನೀವು ಬಿಸ್ನೆಸ್ ಮಾಡೋರಿಗೆ ಎಲ್ಲ ತರಹದ ತರಬೇತಿಗಳನ್ನು ಕೊಡ್ತಾರೆ ರೀ. ಆರಿ ವರ್ಕ್, ಟೇಲ್ರಿಂಗ್, ಹೋಮ್ ಫುಡ್ಸ್, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹೈನುಗಾರಿಕೆ, ನೀವು ಏನಾದರೂ ಬಿಸ್ನೆಸ್ ಮಾಡ್ಬೋದು ರೀ ಇಲ್ಲಿ ತರಬೇತಿ ತೊಗೊಂಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ, ಡೈರೆಕ್ಟರು. ಇದು ನಮ್ಮ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಅಂತ ಹೆಸರೈತೆ ಇದಕ್ಕೆ. ಇಲ್ಲಿ ಏನು ಕೊಡ್ತೀವಿ ಅಂದರೆ ಎಲ್ಲರಿಗೂ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ನಾವು. ಇಲ್ಲಿ ಸುಮಾರು 64 ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಿದೆ. ಈ ಸಂಸ್ಥೆ ಸ್ಥಾಪನೆ ಆಗಿರೋದು 2004ರಲ್ಲಿ, ಆದರೆ ಫುಲ್ ಫ್ಲೆಜ್ ಆಗಿ ಸ್ಟಾರ್ಟ್ ಆಗಿರೋದು 2014ರಲ್ಲಿ. ನಾವು ಒಂದು ವರ್ಷಕ್ಕೆ 1150 ಕ್ಯಾಂಡಿಡೇಟ್ಸ್, BPL ಕ್ಯಾಂಡಿಡೇಟ್ಸ್ಗೆ ನಾವು ಟ್ರೈನ್ ಮಾಡ್ತಿದ್ದೀವಿ ಇಲ್ಲಿ. ಯಾವ ಥರ ಟ್ರೈನಿಂಗ್ ಅಂದರೆ ಹೈನುಗಾರಿಕೆಯಲ್ಲಿ ಕುರಿ ಸಾಗಾಣಿಕೆ, ಕೋಳಿ, ಆಮೇಲೆ ಹೆಣ್ಮಕ್ಳಿಗೆ ರಾಟಿ, ಆರಿ ವರ್ಕು, ಬ್ಯೂಟಿ ಪಾರ್ಲರು, ಆಮೇಲೆ ನಮ್ಮ ಗಂಡ್ಮಕ್ಳಿಗೆ 2 ವೀಲರ್ ರಿಪೇರಿ, DTP, ಆಮೇಲೆ ಮೊಬೈಲ್ ರಿಪೇರಿ, ಹಲವಾರು ಕಾರ್ಯಕ್ರಮ ಟ್ರೈನಿಂಗ್ ಕೊಡ್ತಿದ್ದೀವಿ ನಾವು. ವರ್ಷಕ್ಕೆ ನಮ್ಮದು 1150 ಕ್ಯಾಂಡಿಡೇಟ್ಸ್ ಟ್ರೈನ್ ಮಾಡಬೇಕು. ಅವರು ಏನಂದರೆ ಇಲ್ಲಿ ಇದು ಬಂದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕಡೆಯಿಂದ, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ನಮಗೆ ಫಂಡಿಂಗ್ ಆಗ್ತದೆ 70%. ಬಾಕಿ 30% ನಮ್ಮ ಸ್ಟೇಟ್ ಬ್ಯಾಂಕ್ ಇಂದ. ಯಾಕಂದ್ರೆ ಇದು ಸ್ಟೇಟ್ ಬ್ಯಾಂಕ್ ಇಂದ ನಡೆಸ್ತಿರೋದು. ನಾನು ಒಂದು ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿನೇ, ಚೀಫ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅಂದ್ರೆ ಇದು ಈ ಸಂಸ್ಥೆನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಹೆಂಗ್ ನಡೀತಿದೆ ಟ್ರೈನಿಂಗ್ ಪ್ರೋಗ್ರಾಮ್ ಕರೆಕ್ಟಾಗಿ ನಡೀತಿದ್ಯಾ, ಇದಕ್ಕೆ ಎಲ್ಲ ನಮ್ಮ ಪಗಾರು ಅದೆಲ್ಲ ಬ್ಯಾಂಕಿಂದ ಬರ್ತಿದೆ ನಮಗೆ. ಆದ್ರೆ ನಮ್ಗೆ ಏನ್ ಮಾಡ್ತೀವಿ ನಾವು ಇಲ್ಲಿ ಕುಂತು ಸಮಾಜ ಸೇವೆ ಮಾಡ್ತಿದೀವಿ. ನಮ್ಮ ಬ್ಯಾಂಕ್ ಕಡೆಯಿಂದನೂ ಒಂದು ಸಮಾಜಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಒಂದು ಕೌಶಲ್ಯತೆ ಕೊಟ್ಟು ಆರ್ಥಿಕವಾಗಿ ಅಭಿವೃದ್ಧಿ ಆಗಕ್ಕೆ ಒಂದು ಸಣ್ಣ ನಮ್ಮ ಕೈಯಿಂದ ಆಗ್ಲಿಕ್ಕೆ ನಾವು ಸಹಾಯತ ಮಾಡ್ತಿದೀವಿ. ಇದೇ ನಮ್ಮ ಕೆಲಸ ಇದೆ. ನೀವು ಇನ್ನು ಮುಂದಿನ ವಿವರವನ್ನು ನಮ್ಮ ಫ್ಯಾಕಲ್ಟಿ ಅವರು ಇರ್ತಾರೆ, ಪೂರ್ಣವಾಗಿ ನೀವು ಪಡ್ಕೋಬಹುದು. ಧನ್ಯವಾದಗಳು. ಯಾವುದೋ ಒಂದು ಫೀಸ್ ಇಲ್ಲ ಇಲ್ಲಿ, 1 ರೂಪಾಯಿನೂ ಕೊಡಂಗಿಲ್ಲ ನೀವು. ಇಲ್ಲಿ ನಿಮಗೆ ಊಟ ಸಹಿತ ವಸತಿ ಎಲ್ಲ ಉಚಿತ ಆಗಿದೆ. ಹೆಣ್ಮಕ್ಳಿಗೆ ಸಪ್ರೇಟ್ ಹಾಸ್ಟೆಲ್ ಐತೆ, ಗಂಡು ಮಕ್ಕಳಿಗೆ ಸಪ್ರೇಟ್ ಹಾಸ್ಟೆಲ್ ಐತೆ. ಅದರೊಳಗೆ ಡಾರ್ಮೆಂಟ್ರಿ ಐತೆ. ಡಾರ್ಮೆಂಟ್ರಿಯಲ್ಲಿ ಒಳ್ಳೆ ಬಿಸಿ ನೀರು, ಸೋಲಾರ್ ವ್ಯವಸ್ಥೆನೂ ಮಾಡಿರ್ತೀವಿ. ಅದಲ್ಲದೆ ಗೀಸರು ಐತೆ, ಒಳ್ಳೆ ನೀರಿನ ವ್ಯವಸ್ಥೆ ಐತೆ. ಊಟದ್ದು ನಮ್ಮ ಇಲ್ಲಿ ಚಲೋ ಊಟ ಕೊಡ್ತೀವಿ. 3 ಹೊತ್ತು ಊಟ ಕೊಡ್ತೀವಿ ನಾವು. ಟಿಫಿನ್ ಆಗಿರಲಿ, ಮಧ್ಯಾಹ್ನ ಊಟ ಆಗಿರಲಿ, ನೈಟ್ ಊಟ ಸಹಿತ 2 ಹೊತ್ತು ಚಾಯಿನ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ. ಎಲ್ಲರಿಗೂ ಏನಂದರೆ
ನಿಮ್ಮ ಗ್ರಾಮೀಣ ಭಾಗದಾಗಿರೋರು ಬಂದು ಇಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಪಡ್ಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂತ ನಮ್ಮ ಇಚ್ಛೆ. ಅದೇನೇ ಗೌರ್ಮೆಂಟ್ ಇಚ್ಛೆನೆ. ನಮಸ್ತೆ, ನನ್ನ ಹೆಸರು ನವೀನ್ ಹಿರೇಗೌಡ್ರು ಅಂತ. ನಾವಿಲ್ಲಿ SBI ಏರ್ಸೆಟ್ RCT ಇದೆ ಅಲ್ರಿ, ಇಲ್ಲಿ ಬೋರ್ಡ್ ಕಾಣ್ತದಲ್ಲ, ಈ RCT ಇಲ್ಲಿ ಫ್ಯಾಕಲ್ಟಿ ಇದೆ. ಈ ಸಂಸ್ಥೆ ಬಂದ್ಬಿಟ್ಟು 2004 ಸ್ಟಾರ್ಟ್ ಆಗಿದೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಅಗ್ರಿಕಲ್ಚರ್ ಸೈನ್ಸ್ ಫೌಂಡೇಶನ್ ಒಂದು NGO ಇದೆ KVKದಲ್ಲಿ. ಆ NGO ಪ್ಲಸ್ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸಂಸ್ಥೆ ನಡೆಸ್ತದೆ. ಪ್ರಾಯೋಜಕರು ಇವರಿಬ್ರು ಇರ್ತಾರೆ. ಇಲ್ಲೇ ನಾವು ಗ್ರಾಮೀಣ ಭಾಗದವ್ರಿಗೆ ನಿರುದ್ಯೋಗ ಯುವಕ ಯುವತಿಯರಿಗೆ 18 ರಿಂದ 50 ವಯಸ್ಸು ಒಳಗಡೆ ಇದ್ದವರಿಗೆ, ನಿರುದ್ಯೋಗ ಯುವಕ ಯುವತಿಯರಿಗೆ ವಿವಿಧ ರೀತಿಯಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ನಾವಿಲ್ಲೇ ಉಚಿತವಾಗಿ ನಾವಿಲ್ಲೇ ಕೊಡ್ತೇವೆ. ಏನು ಉದ್ದೇಶ ಅಂತಂತಂದ್ರೆ, ಈಗ ಕಾಂಪಿಟೇಟಿವ್ ಯುಗದಾಗ ಎಲ್ಲ ಡಿಜಿಟಲೀಕರಣ ಆಗುತ್ತದೆ. ಈಗ ನೋಡ್ರಿ, ಈಗ AI ಬಂದಿದೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಹೆಚ್ಚಿಗೆ ಹಾಕುತ್ತದೆ. ಯಾಕಂದ್ರೆ ಈಗ ಹಿಂದಕ್ಕೆಲ್ಲ ಕಂಪ್ಯೂಟರ್ ಅಷ್ಟು ಇದ್ದಿದ್ದಿಲ್ಲ. ಈಗೆಲ್ಲ ಕಂಪ್ಯೂಟರ್ ಬಂದು ಜಸ್ಟ್ ಒಂದು ಪ್ರತಿಯೊಂದೂ ನಾವು ಕಂಪ್ಯೂಟರ್ನಲ್ಲೇ ತಗೋಬೇಕು. ಅದು ಕಂಪ್ಯೂಟರ್ ಖಾಸಗಿ ಡಿಜಿಟಲೀಕರಣ ಆಗೋದ್ರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಭಾರತದಾಗಿನ ಈಗ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ನಮ್ಮ ಎಲ್ಲ ತಗೊಂತ ಇದೀವಿ, ಬಟ್ ಅದ್ರ ತಕ್ಕನಂಗೆ ಜಾಬ್ ಸಿಗ್ತಾ ಇಲ್ಲ. ಈಗ ಸರ್ಕಾರ ಕೊಡ್ಬೇಕಂತಂದು ಆಗಲ್ಲ. ಹಾಗಾಗಿ ನಾವಿಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಗ್ರಿಕಲ್ಚರ್ ಸೈನ್ಸ್ ಫೌಂಡೇಶನ್ ಹಾಗೂ ಸ್ಪಾನ್ಸರ್ಡ್ ಬೈ MORD ಸಹಾಯದಿಂದ ಹಾಗೂ ಜಿಲ್ಲಾ ಪಂಚಾಯತ್ ಗದಗ ಸಹಯೋಗದೊಂದಿಗೆ ನಾವಿಲ್ಲಿ ಒಂದು ಉಚಿತವಾಗಿ ತರಬೇತಿ, ವಿವಿಧ ರೀತಿಯ ಒಂದು 70 ತರಬೇತಿಗಳು ನಾವಿಲ್ಲೇ ಉಚಿತವಾಗಿ ಗ್ರಾಮೀಣ ಭಾಗದವರಿಗೆ ಕೊಡ್ತೇವೆ. ಉಚಿತವಾಗಿ ಅಂದ್ರೆ ಊಟ, ವಸತಿ, ಫೀಸ್ ಏನು ಇಲ್ಲ ಸರ್? ಫೀಸ್ ಏನಿರೋದಿಲ್ರಿ, ಉಚಿತವಾಗೇ ಇರುತ್ತೆ. ಟೋಟಲ್ ಅವ್ರು ಬಂದು ಇಲ್ಲೇ ವಸತಿ ಇದ್ದು ಕಲಿತು ಹೋಗುವಂಥದ್ದು. ಅವ್ರದ್ದು ನೆಕ್ಸ್ಟ್ ತರಬೇತಿ ಮುಗಿದ ನಂತರ ಅವ್ರಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೇವೆ. ಒಂದು 2 ವರ್ಷ ಮಟ್ಟನು ನಾವು ಅವ್ರ ಜೊತೆಗೆ ಸಂಪರ್ಕ ಮಾಡಿ ಅವ್ರಿಗೆ ಏನಾರ ಒಂದು ಉದ್ಯೋಗ ಕಲ್ಪಿಸ್ಕೊಡಿ. ಹ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ಸಪೋರ್ಟಿಂಗ್ ಮೇಡಮ್. ಒಬ್ಬೊಬ್ಬರಿಗೆ ಏನಾಗ್ತದೆ, ಫೈನಾನ್ಸ್ ಇರೋದಿಲ್ಲ. ಸ್ವಂತ ಇದ್ದವ್ರ ಹಾಕೊಂಡು ಫೈನಾನ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಬ್ಬೊಬ್ಬರ ಕಡೆ ದುಡ್ಡು ಇರೋದಿಲ್ಲ. ಈಗ ಸಾಕಷ್ಟು ಯೋಜನೆಗಳು ಅದಾವ್ರಿ ಮೇಡಮ್. ಸ್ಟೇಟ್ ಬ್ಯಾಂಕ್ ಪ್ರತಿ ಬ್ಯಾಂಕ್ನಾಗ ಅದಾವ. ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ನಾಗ ಮುದ್ರಾ ಲೋನ್ ಅಂತಿದೆ, ತರುಣ ಕಿಶೋರ ಶಿಶು ಅಂತಂದು, ವಿತೌಟ್ ಕೊಲೆಟ್ರಲ್ ಅಂದ್ರೆ ಏನು ನಾವು ಅಡಮಾನ ಲೋನ್ ಹೆಲ್ಪ್ ಮಾಡ್ತೀರಿ ಅವ್ರಿಗೆ? ಲೋನ್ ಸಪೋರ್ಟಿಂಗ್ ಹೆಲ್ಪ್ ಮಾಡ್ತೀವಿ. ಅಪ್ಲಿಕೇಶನ್ ತುಂಬಿಸೋದಿರ್ಬೋದು, ಅವ್ರ ಗೂಗಲ್ ಬ್ಯಾಂಕಿಂಗ್ ಟಚ್ ಮಾಡಿಸೋದಿರ್ಬೋದು. ಬಟ್ ಇಲ್ಲಿ ಅದು ಗಂಡು ಬರ್ಲಿ ಹೆಣ್ಣು ಬರ್ಲಿ, ಅವ್ರು ಯಾವ್ದಾರ ತರಬೇತಿ ತಗೊಂಡ್ರ ತರಬೇತಿ ನಂತರ ಹೋಗಿ ಅವರು ತಮ್ಮ ಸ್ವಂತ ಉದ್ಯೋಗನ ಸ್ಟಾರ್ಟ್ ಮಾಡ್ಬೇಕಂತ ಇದ್ರ ಉದ್ದೇಶ. ಬರೇ ಅವರ ಮಾಡೋದಲ್ರಿ, ಅವರ ಒಂದು ಸ್ವಂತ ಉದ್ಯೋಗ ಆಗಿ ಎಂಟರ್ಪ್ರಿನರ್ ಆಗೋದು. ಅಂದ್ರೆ ಇನ್ನೊಬ್ಬರಿಗೆ ಕೆಲಸ ಕೊಡುವಂಗ ಮಾಡೋದ ಈ RCT ಇದು ನಮ್ದು ಮೂಲ ಉದ್ದೇಶ. ಆಮೇಲೆ ಈಗ ಟ್ರೈನಿಂಗ್ ತಗೊಂಡವ್ರ ಕಂಪಲ್ಸರಿ ಅದೇ ಬಿಸ್ನೆಸ್ ಮಾಡ್ಬೇಕಂತ ಏನಾದ್ರು ರೂಲ್ಸ್? ಹೌದು ಮೇಡಮ್. ಯಾಕಂದ್ರೆ ವೆರೈಟಿ ಸ್ಕಿಲ್ ಇರ್ತಾವ್ರಿ. ಎಕ್ಸಾಂಪಲ್, ಈಗ ನಮ್ಮ ಆಲ್ರೆಡಿ ಒಂದು TTP ತರಬೇತಿ ನಡೆದದ. ಒಂದ್ ಕಡೆ ಫೈನಾನ್ಸಿಯಲ್ ಲಿಟ್ರಸಿ, ಜಿಲ್ಲಾ ಪಂಚಾಯತಿ ಗದಗ ಎನ್ಆರ್ಎಲ್ ಡಿಪಾರ್ಟ್ಮೆಂಟ್ ಫೈನಾನ್ಸಿಯಲ್ ಲಿಟ್ರಸಿ ಇದು ಒಂದು ಹಣಕಾಸು ಸಾಕ್ಷರತೆ ಒಂದು ಪ್ರೋಗ್ರಾಮ್ ನಡೆದದ. ಯಾಕಂದ್ರೆ ಇವ್ರು ಹೋಗಿ DTP ಮಾಡಕ್ ಬರಲ್ಲ. ಅವ್ರು ಬಂದು ಹಣಕಾಸು ಸಾಕ್ಷರ FLCRP ಕೆಲಸ ಮಾಡಕ್ ಬರಲ್ಲ. ಅವ್ರವ್ರದ್ದು ಯಾವ್ದಾದ್ರು ಸ್ಕಿಲ್ ಇರುತ್ತೆ, ಆ ಸ್ಕಿಲ್ ಬೇಸ್ ಮೇಲೆ ಉದ್ಯೋಗನ ಮಾಡ್ಬೇಕು. ಯಾಕಂದ್ರೆ ಸ್ಕಿಲ್ ವ್ಯಾಲ್ಯೂ ಇದೆ ಮೇಡಮ್. ಯಾಕಂದ್ರೆ ದುಡ್ಡು ಯಾರ ಕೊಟ್ಬಿಡ್ಬೋದು, ಬಟ್ ಸ್ಕಿಲ್ ಕೊಡಕ್ ಆಗಲ್ಲ. ಆ ಸ್ಕಿಲ್ ಬೇಸ್ ಮೇಲೆ ಅವ್ರು ಒಂದು ಉದ್ಯೋಗನ ಕೈಕೊಳ್ಬೇಕಾಗುತ್ತೆ. ಏನೇನ್ ಟ್ರೈನಿಂಗ್ ಕೊಡ್ತೀರಿ ಸರ್? ಎಷ್ಟು ದಿವಸ ಇರ್ತಾವ? ಇಲ್ಲೇ ಕಡಿಮೆ ಅಂದ್ರೆ ಮೇಡಮ್ 8 ದಿನದಿಂದ 60 ದಿನದ ಮಟ್ಟ ತರಬೇತಿ, 60 ದಿನದ ಮಟ್ಟ ತರಬೇತಿ ಇದು. 8 ದಿವಸದಿಂದ 60 ದಿವಸ ಮಟ್ಟ ತರಬೇತಿ ಇದು. ಡಿಪೆಂಡ್ ಅಪಾನ್ ಅವರು ಕೋರ್ಸ್ ಯಾವ್ದು ಆಯ್ಕೆ ಮಾಡ್ಕೊಂತಾರೆ ಅದ್ರ ಮೇಲೆ ಇರ್ತದೆ. ಎಕ್ಸಾಂಪಲ್ ನೋಡ್ರಿ ಮೇಡಮ್, ಈಗ ಆಲ್ರೆಡಿ ಹೇಳಿದ್ನಲ್ಲ ನಾ DTP ನಡೆದ, ಅದು 45 ದಿನದ ತರಬೇತಿ ಅದು. DTP ದಾಗ ಅವ್ರು ಹೆಂಗ್ ಟೈಪಿಂಗ್ ಮಾಡ್ಬೇಕು, ಪೇ ಸೆಟ್ಟಿಂಗ್ ಹೆಂಗ್ ಮಾಡ್ಬೇಕು, ID ಕಾರ್ಡ್ ಮಾಡೋದು ಹೆಂಗೆ, ಆನ್ಲೈನ್ ಬ್ರೌಸಿಂಗ್ ಮಾಡೋದು ಹೆಂಗೆ, ಆಮೇಲೆ ಕಲರ್ ಇದನ್ನ PPT ಮಾಡೋದು ಹೇಗೆ, ಇವನ್ನೆಲ್ಲ DTP ತರಬೇತಿದಾಗ ಬರ್ತಾವ್ರಿ. ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಪೇಜ್ ಸೆಟ್ಟಿಂಗ್ ಇರ್ಬೋದು, ಪ್ರಿಂಟ್ ಹೆಂಗ್ ಕೊಡ್ಬೇಕು, ಮೇಲ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ DTP ತರಬೇತಿದಾಗ ಬರ್ತದೆ. ಅದ ಬಿಟ್ರೆ ಈಗ ಬೈಕ್ ರಿಪೇರಿ ಅದ ರೀ, ಮೊಬೈಲ್ ರಿಪೇರಿ ಅದ, ಗಂಡ್ ಮಕ್ಳಿಗೆ ಇವೆಲ್ಲ 31 ದಿನದ ಕೋರ್ಸ್ ಮೇಡಮ್. ಡಿಪೆಂಡ್ ಅಪಾನ್ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ಮೇಡಮ್, ನೀವು ಯಾವ್ದೋ ಒಂದು ಕೋರ್ಸ್ ತರಬೇತಿ ತಗೋಬೇಕಾದ್ರೆ ಅವ್ರ ಆಯ್ಕೆ ಯಾವ ತರಬೇತಿ ಆಯ್ಕೆ ಮಾಡ್ಕೊಂಡು ಅದ್ರ ಮ್ಯಾಗ ತರಬೇತಿ ದಿನಗಳು ಇರ್ತವೆ. ಅದೇನಿಲ್ಲ, ಈಗ ಬ್ಯೂಟಿ ಪಾರ್ಲರ್ ಒಂದು 34 ದಿನದ, ಟೈಲರಿಂಗ್ 31 ದಿನದ,
ಈ ತರ ಬೇರೆ ಬೇರೆ ಸೆಕ್ಟರ್ ಮ್ಯಾಗ ತರಬೇತಿ ಮ್ಯಾಗ ದಿನ ಕೋರ್ಸ್ ಮ್ಯಾಗ ದಿನ ಹೋಗ್ತಾವ್ರಿ. ಅಂದ್ರ ಸರ್ ಅವ್ರ ಲೋಕಲ್ದವ್ರ ಆದ್ರ ಡೈಲಿ ಬರುದು ಹೋಗುದು ಮಾಡ್ಬೋದು ಅಥವಾ ಇಲ್ಲೇ ಉಳ್ಕೊಳ್ಳೋದು? ಇಲ್ರಿ ಮೇಡಮ್, ನಮ್ಮಲ್ಲಿ ಕಂಪಲ್ಸರಿ ಇಲ್ಲೇ ವಸ್ತಿ ಇರ್ಬೇಕಂತ ಇದೆ. ಹಾ ಸರ್. ಯಾಕಂತಂದ್ರೆ ವಸ್ತಿ ಇದ್ರೆ ಇಲ್ಲೇ ನಮ್ಮಲ್ಲಿ ಟೈಮಿಂಗ್ ಬಂದ್ಬಿಟ್ರೆ ಮೇಡಮ್ ಬೆಳಿಗ್ಗೆ 9ರಿಂದ 5 ಮಟ್ಟ ಚಲೋ ಆಗ್ತದೆ. ಅದಕ್ಕಿಂತ ಬಿಫೋರ್ ನಾವು ಯೋಗ ಅಂತ ಇರುತ್ತೆ, ಶ್ರಮದಾನ ಅಂತ ಇರುತ್ತೆ. ಹಾ ಅವ್ರಿಗೆ ಒಂದ್ ಸ್ವಲ್ಪ ಮೆಂಟಲಿ ಒಂದ್ ಸ್ವಲ್ಪ ಪ್ರಿಪರೇಷನ್ ಪ್ರಿಪರೇಷನ್. ಮಾಡ್ಬೇಕು. ಯೋಗ ಇರುತ್ತೆ ಬೆಳಿಗ್ಗೆ, ಶ್ರಮದಾನ ಅಂತ ಇರುತ್ತೆ. ಹಾ ಸರ್. ಅದಾದ್ಮೇಲೆ ಟಿಫಿನ್ ಆಗ್ತದೆ. ಟಿಫಿನ್ ಆದ ನೆಕ್ಸ್ಟ್ 9ರಿಂದ 5 ಮಟ್ಟ ತರಬೇತಿಗಳು ನಮ್ಮಲ್ಲಿ ಹಾ ಸರ್. ಸ್ಟಾರ್ಟ್ ಮಾಡೋದು. ಆಫ್ಟರ್ 5ರಿಂದ 6 ಮಟ್ಟ ಒಂದ್ ತಾಸು ರೆಸ್ಟ್ ಇರುತ್ತೆ. ಅದರ ನೆಕ್ಸ್ಟ್ ಹಾ. ಅಡಿಷನಲ್ ಆಗಿ ಅವ್ರು ಬಂದು ಕಲಿಬಹುದು. ಯಾಕಂತಂದ್ರೆ ಇವ್ರಿಗೆ ಹೇಳ್ತಕ್ಕಂತ ತರಬೇತಿದಾರರು ನಮ್ಮಲ್ಲೇ ವಸ್ತಿ ಇರ್ತಾರೆ. ಹಾ ಹಾ ಹಾ. ಅಂದ್ರೆ ಹೆಚ್ಚಿನ ಸ್ಕಿಲ್ ಇಲ್ಲದ ಕಲಿತು ಹೋಗ್ಬೇಕಂತ. ಯಾಕಂದ್ರೆ ನಮ್ಮಲ್ಲಿ ಒಮ್ಮೆ ತರಬೇತಿ ಬಂದ್ರೆ ನೆಕ್ಸ್ಟ್ ಗೆ ತರಬೇತಿಗೆ ತೊಳಕ್ ಅವಕಾಶ ಇಲ್ಲ. ಹಾ ಹಾ ಸರ್. ಹಾಗಾಗಿ ಒಂದೇ ಸತಿ ಸರ್. ಒಂದೇ ಸರಿ ಮೇಡಮ್. ಅಲ್ಲ ಅವ್ರು ಇನ್ನೊಂದ್ ಬ್ಯಾರೆ ನಾ ತರಬೇತಿ ತಗೋತೇನಿ. ಈಗ ನಾ ಟೈಲರಿಂಗ್ ತರಬೇತಿ ತಗೊಂಡಿರ್ತೇನ್ರಿ. ಈಗ ನನ್ಗ ಆರಿ ವರ್ಕ್ ಬೇಕಾಗಿರ್ತ, ಅದಕ್ ಪರ್ಪಸ್ ಇರುತ್ತದೆ, ನನಗ ಅದು ಬೇಕಂತಿರ್ತೇನೆ. ಅವಾಗ ಇಲ್ರಿ ಮೇಡಮ್, ನಮ್ಮಲ್ಲಿ ಹೆಂಗಿದೆ ಒಬ್ಬರಿಗೆ ಒಂದೇ ತರಬೇತಿ ಅಂತ ಆದೇಶ ಅದ. ಹಾಗಾಗಿ ಇನ್ನೊಂದ್ ತರಬೇತಿ ತಗೊಳಕ್ ಬರೋದಿಲ್ಲ. ಹಾ ಸರ್. ಯಾವ್ದೋ ಆಯ್ಕೆ ಅವ್ರದ್ದು. ಹಾ ಹಾ ಆಯ್ಕೆ ಅವ್ರದ್ದು ಅಂದ್ರೆ ಟ್ರೈನಿಂಗ್ ಬರೋದು ಅವ್ರು ಒಂದ್ ಪ್ಲಾನ್ ಮಾಡ್ಕೊಂಡ್ಬರ್ಬೇಕು. ನಾನು ಈ ತರಬೇತಿ ತಗೊಂಡ್ರೆ ನಾನು ಎಂಟರ್ಪ್ರಿನರ್ ಬಿಸ್ನೆಸ್ ಮಾಡ್ತೀನಿ. ಹಾ ಸರ್. ಡಿಪೆಂಡ್ ಅಪಾನ್ ಆಯ್ಕೆ ಅವ್ರ ಮ್ಯಾಗ ಇರುತ್ತೆ. ಅದ್ರ ನಮ್ಮಲ್ಲಿ ಇರೋದು ಮಾತ್ರ ಒಬ್ಬರಿಗೆ ಒಂದೇ ತರಬೇತಿ. ಅದು ಯಾವ್ದಾರು ತಗೊಳ್ರಿ 70 ಕೋರ್ಸ್ನಾಗ ಹಾ ಸರ್. ಯಾವ್ದಾರ ಒಂದು ಕೋರ್ಸ್ ಅವ್ರದ್ದು ಆಯ್ಕೆ. ನೆಕ್ಸ್ಟ್ ಇನ್ನೊಂದಕ್ಕೆ ಅವಕಾಶ ಇಲ್ಲ. ಹಾ ಸರ್. ಟೋಟಲಿ ಎಷ್ಟು ತರಬೇತಿ ಅದಾವ ಸರ್ ಹೆಣ್ಮಕ್ಳಿಗೆ ಅಂತ? ಎಷ್ಟ್ ಅದಾವ್ರಿ? ಹೆಣ್ಮಕ್ಳಿಗೆ ಎಲ್ಲವೂ ತಗೋಬಹುದು ಮೇಡಮ್. ಗಂಡು ಹೆಣ್ಣು ಅಂತ ಭೇದ ಭಾವ ಏನಿಲ್ಲ. ಟೋಟಲ್ 70 ತರಬೇತಿ ಅದ. ಯಾರು ತಗೋಬಹುದು. 70 ತರಬೇತಿ. ಗಂಡ್ ಮಕ್ಳಿಗೆ ಎಕ್ಸಾಂಪಲ್ ನೋಡ್ರಿ, ಈಗ ಟೈಲರಿಂಗ್ ಅದ, ಗಂಡ್ ಮಕ್ಳು ತಗೋಬಹುದು, ಹೆಣ್ಮಕ್ಳು ತಗೋಬಹುದು. ಸ್ಪೆಷಲಿ ನೀವು ಬ್ಯೂಟಿ ಪಾರ್ಲರ್, ಲೇಡೀಸ್ ಬ್ಯೂಟಿ ಪಾರ್ಲರ್ ಬೇರೆ, ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಬೇರೆ. ಆರಿದ ಸ್ಪೆಷಲಿ ಹೆಣ್ಮಕ್ಳು, ಟೈಲರಿಂಗ್ ಹೆಣ್ಮಕ್ಳದ್ದು. ಆಮೇಲೆ ಜೂಟ್ ಬ್ಯಾಗಿಂಗ್ ಮೇಕಿಂಗ್ ಅಂತ ಬರುತ್ತೆ. ಬ್ಯಾಗ್ ಮೇಕಿಂಗ್, ಜೂಟ್ ಅಂದ್ರೆ ಸೆಣಬಿನ್ ಬ್ಯಾಗ್ ಬರ್ತದೆ. ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ಮೇಲೆ ಅದಕ್ಕೆ ಒಳ್ಳೆ ಅವಕಾಶ ಬಂದದ. ಅದು ಕಂಪ್ಯೂಟರ್ ಇರ್ಬೇಕು. ಕಂಪ್ಯೂಟರ್ ಜನರಲ್ ಆಗಿ ಹೆಣ್ಮಕ್ಳು ಕಲಿಬಹುದು, ಗಂಡ್ ಮಕ್ಳು ಕಲಿಬಹುದು. ಇವು ಬೈಕ್ ರಿಪೇರ್ನು ಕಲಿಬಹುದು, ಮೊಬೈಲ್ ರಿಪೇರ್ನು ಕಲಿಬಹುದು. ಈ ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ಅಗ್ರಿಕಲ್ಚರ್ ಮೇಡಮ್ ಹೈನುಗಾರಿಕೆ ಇದೆ. ಹೈನುಗಾರಿಕೆ ಜೊತೆಗೆ ಎರೆಹುಳ ಗೊಬ್ಬರ ತಯಾರಿಕೆ ಮಾಡೋದು, ಎರೆಹುಳ ಗೊಬ್ಬರ ತಯಾರಿಕೆ ಮಾಡುವಂತದ್ದು. ಆಮೇಲೆ ಕುರಿ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಇದೆ. ಕೃಷಿ ಉದ್ಯಮಿ ಅಂತ ಒಂದು ತರಬೇತಿ ಇದೆ. ಕೃಷಿ ಉದ್ಯಮಿದಾಗ ಮೇಡಮ್ ಸಾಯಿಲ್ ಟೆಸ್ಟ್ ಇರ್ಬೋದು, ನೀರ್ ಟೆಸ್ಟ್ ಇರ್ಬೋದು. ಅಥವಾ ನೀವು ಈಗ ಸಾಕಷ್ಟು ಜನ ನಾವು ರೈತರು ಏನ್ ಮಾಡ್ತಾರ, ಬಿತ್ತು ಟೈಮ್ ನಲ್ಲಿ ಬೀಜೋಪಚಾರ ಮಾಡೋದಿಲ್ಲ. ಬೀಜೋಪಚಾರ ಮಾಡೋದನ್ನ ನಾವು ಕೃಷಿ ಉದ್ಯಮಿ ತರಬೇತಿದಾಗ ಹೇಳ್ಕೊಡ್ತೀವಿ. ಇಲ್ಲೇ ನಮ್ಮ ಕೆವಿಕೆದಲ್ಲಿ ಸೈಂಟಿಸ್ಟ್ ಅದಾರಿ. ಈಗ ನಾವು ರೈತರ ನಮ್ಮ ಮಣ್ಣಿನ ಫಲವತ್ತತೆ ಚೆಕ್ ಮಾಡ್ರಿ, ಯಾವ ಬೆಳೆಯನ್ನ ನಾವ ಆಯ್ಕೆ ಮಾಡ್ಕೋಬೇಕಂತ ಅದನ್ನ ಸತ್ಯಕ್ಕೆ ಕೃಷಿ ಉದ್ಯಮದಾಗ ಬರ್ತದೆ. ನಮ್ಮಲ್ಲಿ ಕೆವಿಕೆ ಇದ್ರಾಗ ತಜ್ಞರು ಅದಾರ. ವೆರೈಟಿ ನೀರಿನ ತಜ್ಞರು ಇರ್ಬೋದು, ಮಣ್ಣು ನೀರಿಂದ ಇರ್ಬೋದು. ಆಮೇಲೆ ಬೆಳೆದವ್ರು ಅದಾರ ಸಾಕಷ್ಟು. ಇಲ್ಲಿ ಸಂಬಂಧ ಇಲ್ರಿ ಸರ್? ಅಲ್ಲ, ಅವರ ನಮ್ಮಲ್ಲಿ ಬಂದು ತರಬೇತಿಗಳನ್ನ ಇಲ್ಲಿ ಕೊಡ್ತಾರೆ. ಯಾಕಂದ್ರೆ ಅದು ಇದು ಎರಡು ಸಂಸ್ಥೆಗಳು ಕೊಲಾಬರೇಷನ್ ನಡೀತದೆ. ಅದು ಸಾಕಷ್ಟು ಸಪೋರ್ಟ್ ಮಾಡ್ತಾರೆ. ಸಾಕಷ್ಟು ರೈತರಿಗೆ ಅವ್ರ ಜೊತೆಗೆ ಕೂಡ ಸಾಕಷ್ಟು ತರಬೇತಿಗಳನ್ನ ನಾವು ಇಲ್ಲಿ ಕೊಡ್ತೇವೆ. ಇಲ್ಲಿ ಟ್ರೈನಿಂಗ್ ತಗೊಂಡ್ ಹೋದವ್ರು ಸರ್ ಎಷ್ಟು ಜನ ಉದ್ದಿಮೆ ಕಟ್ಕೊಂಡಾರ್ರಿ ಸ್ವಂತ? ಮೇಡಮ್, ಈಗ ಕನಿಷ್ಠ ನಾವು ಒಂದು ವರ್ಷಕ್ಕೆ 1000 ಮಂದಿಗೆ ತರಬೇತಿ ಕೊಟ್ಟರೆ ಅದ್ರಾಗ ಪ್ರತಿಶತ ಒಂದು 70% ಮಟನು ಉದ್ಯಮ ಮಾಡಾಕುಂತಾರೆ. ಒಂದು 70-72% ಮಟನು ರಿಸಲ್ಟ್ ಅದ. ತಮ್ಮ ಸ್ವಂತ ಉದ್ಯೋಗ ಮಾಡ್ಕೊಂಡು ಮಾಡ್ತೀವಿ. ಅವ್ರ ಒಂದ್ ಮಂತಿಗೆ ಇಷ್ಟ ಅಂತ ಹೇಳಿ ದುಡಿತಾರಂತ ಏನಾರ? ನಮ್ಮಲ್ಲಿ ಹೆಂಗದ ಕಡಿಮೆ ಅಂದ್ರೆ ಮೇಡಮ್ ಒಂದು 6-7 ಸಾವಿರದಿಂದ 25-30-40 ಸಾವಿರ ಮಟ್ಟ ದುಡಿಯೋರು ಅದಾರೆ. ಬಹುಶಃ ಒಳಗಡೆ ಬಂದು ನೋಡ್ಬೋದಲ್ಲ, ಸಕ್ಸಸ್ ಸ್ಟೋರಿ ಹಾಕಿದೀವಿ ನಾವು. ಜಸ್ಟ್ ಒಂದು ಮೊಬೈಲ್ ರಿಪೇರಿ ಮಹೇಶ್ ಪುರಿ ಅಂತ ಒಂದು ಹುಡುಗ ಅದಾನ. ಕಡಿಮೆ ಒಂದು 45,000 ರೂಪಾಯಿ ಇನ್ಕಮ್ ತೆಗಿತಾನೆ ನಾವು ತಿಂಗಳಿಗೆ. 45,000 ಮೊಬೈಲ್ ರಿಪೇರಿ. ಇಲ್ಲೇ ನಮ್ಮ ಹುಲ್ಕೋಟೆದಾಗ ಈಗ ರೀಸೆಂಟ್ ಆಗಿ ಒಂದು ಬೈಕ್ ರಿಪೇರಿ ಮುಗಿದಾರೆ. ಇಲ್ಲೇ ಆಲ್ರೆಡಿ ಶಾಪ್ ಹಾಕಿದಾರೆ. ಟ್ರೈನಿಂಗ್ ಮುಗಿಸಿ ಒಂದು 10-15 ದಿನದ ನಂತರ ಇಲ್ಲೇ ನಮ್ಮ ಹುಲ್ಕೋಟೆ ಹಳ್ಳಿದಾಗ ಒಂದು ಬೈಕ್ ರಿಪೇರಿ ಯೂನಿಟ್ ಸ್ಟಾರ್ಟ್ ಮಾಡಿದಾರೆ. ಅಲ್ಲಿ ಹೋಗಿ ನಾವು ನೋಡ್ರಿ. ಯಾಕಂದ್ರೆ ಸಾಕಷ್ಟು ನೋಡ್ರಿ, ಈಗ ಮೊಬೈಲ್ ಇಂದ ಪ್ರತಿಯೊಬ್ಬರಿಗೂ ಮೊಬೈಲ್ ಬೇಕು. ಮೊಬೈಲ್ ಇಲ್ಲ, ನಮ್ಗ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಸ್ಕಿಲ್, ಅದ ಸ್ಕಿಲ್ ವ್ಯಾಲ್ಯೂ ಐತೆ. ಸಾಕಷ್ಟು
ಹಾ ಸರ್. ಇನ್ಕಮ್ ಹಾ. ಈಗ ತರಬೇತಿ ತಗೊಳಕತ್ತಾರ, ಯಾವ ತರಬೇತಿ ಸ್ಟಾರ್ಟ್ ಆಗ್ಯಾವ್ರಿ ಸರ್ ಈಗ? ಈಗ ಮೇಡಮ್ ಒಂದು ಕಂಪ್ಯೂಟರ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ ಒಂದು ತರಬೇತಿ 45 ದಿನದ ಕೋರ್ಸ್ ರೀ ಮೇಡಮ್. ಅದು 31ನೇ ತಾರೀಕಿಗೆ ಮುಗಿತದ. ಹಾ ಸರ್. ಮ್ಯಾಕ್ಸಿಮಮ್ ಕಡೆ ಹಂತಕ್ಕೆ ಬಂದದ. ಇನ್ನೊಂದು ಫೈನಾನ್ಷಿಯಲ್ ಲಿಟ್ರಸಿ, ಹಣಕಾಸು ಸಾಕ್ಷರತೆ ಕಾರ್ಯಕ್ರಮ. ಇದು NRLM ಜಿಲ್ಲಾ ಪಂಚಾಯತ್ NRLM ಒಂದು ಯೋಜನೆ ಐತೆ. ಆ ಯೋಜನೆ ಒಳಗಡೆ ಪ್ರತಿ ಗ್ರಾಮ ಪಂಚಾಯತಿಗೂ ಒಬ್ರು FLC ಅಂತ ಇರ್ತಾರೆ, ಸ್ವಸಹಾಯ ಸಂಘದ ಮಹಿಳೆಯರಿಗೆ. ಅವ್ರಿಗೆ ಹಣಕಾಸು ಸಾಕ್ಷರತೆ ಬಗ್ಗೆ ತರಬೇತಿನ ನಾವು ಇಲ್ಲಿ ನಮ್ಮ ಶಿವಕುಮಾರ್ ಸರ್ ಡೈರೆಕ್ಟರ್ ಸರ್ ಇರ್ಬೋದು, NRLM ಡಿಪಾರ್ಟ್ಮೆಂಟ್ ಸರ್ ಇರ್ಬೋದು, ಅದು ಜಿಲ್ಲಾ ಪಂಚಾಯತ್ PD ಸಾಹೇಬ್ರು ಇರ್ಬೋದು, ಅವರು ಬಂದು ಇಲ್ಲಿ ತರಬೇತಿಗಳನ್ನು ಕೊಡ್ತಾರೆ. ಅವ್ರಿಗಂದ್ರ ಹಣಕಾಸಿನ ಬಗ್ಗೆ. ಈಗ ಬಹುಶಃ ಆನ್ಲೈನ್ ಫ್ರಾಡ್ ಗೊತ್ತಿರ್ಬೋದು. ಈಗ ಯಾವ್ದೋ ಒಂದ್ ಲಿಂಕ್ ಕೊಟ್ಬಿಡ್ತಾರೆ, ದುಡ್ಡು ಹೋಗ್ಬಿಡುತ್ತೆ. ಅದಕ್ಕೆ ಆಮೇಲೆ ಸೇವಿಂಗ್ಸ್ ಹೆಂಗ್ ಮಾಡ್ಬೇಕು, ಖರ್ಚು ಎಷ್ಟ್ ಮಾಡ್ಬೇಕು, ಲೋನ್ ತಗೋಬೇಕೋ ಬೇಡ, ಆಮೇಲೆ ಇನ್ನೊಬ್ಬರಿಗೆ ಯಾರ ಫೋನ್ ಮಾಡ್ತಾರ, ನಾವು ಬ್ಯಾಂಕಿಂದ ಫೋನ್ ಮಾಡೇವಿ, OTP ಹೇಳ್ರಿ, ಅದು ಪ್ಯಾನ್ ಕಾರ್ಡ್ ನಂಬರ್, ಅದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್. ಅದು ಫೈನಾನ್ಷಿಯಲ್ ಲಿಟ್ರಸಿ ಅಂತ. ಇವ್ರು ಹೋಗಿ ಇಲ್ಲಿ ತರಬೇತಿ ಮಾಡ್ತೀವ್ರಿ ಮೇಡಮ್. ಇವ್ರು ಹೋಗಿ NRLM ಅಂಡರ್ ಪ್ರತಿ ಹಳ್ಳಿಯಾಗೂ ತಿಂಗಳ ವಾರ ಅವರು ತರಬೇತಿಗಳನ್ನ ಸ್ವಸಹಾಯ ಸಂಘದ ಮೇಲೆ ಅರಿವು ಮೂಡಿಸ್ತಾರೆ. ಅಂದ್ರೆ ಸಾಕಷ್ಟು ಫ್ರಾಡ್ ಆಗುವಂತವಲ್ರಿ, ಹಾಗಾಗಿ ಆ ಕೆಲಸನ ಅವ್ರು ಮಾಡ್ತಾರೆ. ಅದೊಂದು ತರಬೇತಿಗ ನಡೆದ. ನನಗ ಒಂದ್ ಸ್ವಲ್ಪ ಏನ್ ತರಬೇತಿ ನಡೆಯತ್ತ ಅಂತ ಹೇಳ್ಬೋದು, ತೋರ್ಸ್ಬೋದನ್ರಿ ಸರ್ ವಿಡಿಯೋ?